ಕಳೆದ 5 ದಿನಗಳಿಂದ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಒದ್ದಾಡಿದ್ರು. ಇಂಡಿಗೋ ವಿಮಾನ ಹಾರಾಡದೆ ನಿಂತಲ್ಲೇ ನಿಂತಿತ್ತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪಾಡು ಹೇಳತೀರದಾಗಿತ್ತು. ಇವತ್ತು ಕೂಡ ಸಂಕಷ್ಟ ತಟ್ಟಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಸೃಷ್ಟಿಸಿದ್ದ ಈ ನರಕ ಯಾತನೆ 6ನೇ ದಿನವಾದ ಇಂದು ಕೊಂಚ ಸುಧಾರಿಸಿದೆ. ಆದರೆ ಇಂಡಿಗೋದ ಎಲ್ಲಾ ವಿಮಾನಗಳು ಇಂದು ಕೂಡ ಹಾರಿಲ್ಲ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹಾರಬೇಕಾಗಿದ್ದ ಸುಮಾರು 61 ಇಂಡಿಗೋ ವಿಮಾನಗಳು ಇಂದು ಕೂಡ ಹಾರಾಡದೆ ನಿಂತಲ್ಲೇ ನಿಂತಿದ್ವು. ದೆಹಲಿ, ಹೈದರಾಬಾದ್, ಇಂದೋರ್, ರಾಯಪುರ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿನ್, ಶ್ರೀನಗರ, ಭೋಪಾಲ್ ಸೇರಿದಂತೆ ದೇಶದ ವಿವಿಧೆಡೆಗೆ ತೆರಳಬೇಕಿದ್ದ ಕೆಲ ವಿಮಾನಗಳ ಹಾರಾಟ ರದ್ದಾಗಿತ್ತು. ದೇಶಾದ್ಯಂತ 650 ಇಂಡಿಗೋ ವಿಮಾನ ಸಂಚಾರ ಇಂದು ಬಂದ್ ಆಗಿತ್ತು. ಇಂಡಿಗೋ ವಿಮಾನಗಳ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದವರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳು ಸಹ ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಬೆಳಗಾಂನಿಂದ ಏನೊಂದು ತಂಡ ಬಂದಿದೆ. ಎಲ್ಲರೂ ಸಹ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏನೊಂದು ಅಯೋಧ್ಯೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಬಂದಿದ್ದಾರೆ. ಆದರೆ ಈಗ ಫ್ಲೈಟ್ ಡಿಲೇ ಅಂತ ಬರ್ತಾ ಇರ್ತದೆ. ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಜೋಧ್ಪುರಕ್ಕೆ ತೆರಳಲು ಆಗಮಿಸಿದ್ದ ಇಬ್ಬರು ವಿದೇಶಿಗರು ವಿಮಾನ ವಿಳಂಬದಿಂದ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದರು. We're going from Tirumnam to Jabalpur and now it's cancelled. ಕಳೆದ 5 ದಿನಗಳ ವಿಮಾನ ಬಿಕ್ಕಟ್ಟಿನಿಂದ ಟ್ರಾವೆಲ್ ಏಜೆಂಟ್ಗಳಿಗೆ ಭಾರೀ ನಷ್ಟವಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಪ್ರವಾಸಗಳಿಗೆ ಬುಕಿಂಗ್ ಅನ್ನ ಮಾಡಿಕೊಂಡು ಜನರನ್ನ ಕಳಿಸ್ಕೊಡ್ತಿದ್ದ ಪ್ರವಾಸದ ಏಜೆಂಟ್ಗಳಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಇಂಡಿಗೋ ಏರ್ಲೈನ್ಸ್ನ ಒಂದು ಹಾರಾಟ ರದ್ದಾಗಿದ್ದ ಕಾರಣ. ಸೊ ಇದು ನಿಮ್ಮ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರ್ತಾ ಇದೆ ಸರ್? ಈಗ ನಮ್ಮದು ಮುಂಬೈಯಲ್ಲಿ ಪ್ಯಾಸೆಂಜರ್ ಹೋಗಿದ್ರು ಶಿರಡಿಗೆ. ರಿಟರ್ನ್ ಬರೋವಾಗ ಮುಂಬೈಯಿಂದ ಫ್ಲೈಟ್ ಕ್ಯಾನ್ಸಲ್ ಆಯಿತು. 12:15ಕ್ಕೆ ರಾತ್ರಿ 00 ಅವರ್ಸಲ್ಲಿತ್ತು. 12:15ರಿಂದ 1:15ಗೆ ಚೇಂಜ್ ಮಾಡಿದ್ರು. 1:15ರಿಂದ 3:15. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಯಿತು. ನಾವು ಅವ್ರನ್ನ ರಿಟರ್ನ್ ಮಾಡ್ಕೊಳೋದಕ್ಕೆ ಬೇರೆ ಏರ್ಲೈನ್ ಚೆಕ್ ಮಾಡಿದ್ರೆ 22,000 ಒನ್ ವೇ ನೋಡಿಸ್ತಾ ಇದೆ. ಇನ್ನೊಂದು ಕಡೆ ಕೆಲ ಪ್ರಯಾಣಿಕರು ಬೆಂಗಳೂರು ತಲುಪಿದ್ರು ಲಗೇಜ್ ಮಾತ್ರ ರೀಚ್ ಆಗಿರಲಿಲ್ಲ. ಇಂದು ಇಂಡಿಗೋ ಸಿಬ್ಬಂದಿ ಲಗೇಜ್ ವಿತರಣೆ ಮಾಡ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಉಳಿದಿರೋ ಲಗೇಜ್ಗಳನ್ನು ಟರ್ಮಿನಲ್ 1ರಲ್ಲಿ ಪ್ರಯಾಣಿಕರಿಗೆ ಹಸ್ತಾಂತರಿಸಿದ್ದಾರೆ. ಈ ತನಕ 3,000 ಲಗೇಜ್ ಬ್ಯಾಗ್ಗಳನ್ನು ನೀಡಿದ್ದಾರೆ. ಹಾಗೆಯೇ 610 ಕೋಟಿ ರೂಪಾಯಿ ಟಿಕೆಟ್ ಹಣವನ್ನ ಇಂಡಿಗೋ ರೀಫಂಡ್ ಮಾಡಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದ ವಾಟಾಳ್ ನಾಗರಾಜನನ್ನ ಟೋಲ್ ಬಳಿಯೇ ತಡೆದಿದ್ರು. ಈ ವೇಳೆ ಅವರು ಆಕ್ರೋಶ ಹೊರಹಾಕಿದ್ರು. ಆಸ್ಪತ್ರೆಗೆ ಹೋಗಬೇಕಾದವರು ತಡೆ ಹಿಡಿದಿದ್ದಾರೆ. ಕಾಶಿಗೆ ಹೋಗಿ ಸತ್ತವರು ಬೂದಿ ಹಾಕದು ತಡೆ ಹಿಡಿದಿದ್ದಾರೆ. ಇದು ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತ ಕೆಟ್ಟದು. ಪ್ರಧಾನಮಂತ್ರಿಯವರು ಯಾಕೆ ಗಮನ ಹರಿಸಿಲ್ಲ? ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ, ಹೆಚ್ಚುವರಿ ರೈಲು ವ್ಯವಸ್ಥೆ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನಿಂದ ಚೆನ್ನೈ, ಪುಣೆ, ದೆಹಲಿ ಸೇರಿದಂತೆ ವಿವಿಧೆಡೆಗೆ 8 ವಿಶೇಷ ರೈಲುಗಳು ಇಂದಿನಿಂದಲೇ ಸಂಚಾರವನ್ನ ಆರಂಭಿಸಿವೆ. ಹಲವು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದು, ಪ್ರಯಾಣಿಕರ ದಟ್ಟಣೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲ್ವೆಯು ಬೆಂಗಳೂರಿನಿಂದ ವಿವಿಧ ಕಡೆ ವಿಶೇಷ ರೈಲುಗಳನ್ನು ಓಡಿಸ್ತಾ ಇದೆ. 8ನೇ ತಾರೀಕು ಚೆನ್ನೈ, ದೆಹಲಿ ಮತ್ತು ಎರ್ನಾಕುಲಂಗೆ ವಿಶೇಷ ರೈಲು ಸಂಚರಿಸಲಿದೆ. 9ನೇ ತಾರೀಕು ಬೆಂಗಳೂರಿನಿಂದ ಸಂತ್ರಗಾಚಿ ಮತ್ತು ವಿಶಾಖಪಟ್ಟಣಂಗೆ, ಅದೇ ರೀತಿ 10ನೇ ತಾರೀಕು ಅಜ್ಮೀರಿಗೆ ವಿಶೇಷ ರೈಲು ಸಂಚಾರ ಇರಲಿದೆ. ಇತ್ತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆಯಲ್ಲಿ ಕೆಇಎ PGNWT 25ರ ಪ್ರವೇಶ ಪ್ರಕ್ರಿಯೆ ದಿನಾಂಕವನ್ನ ಮುಂದೂಡಿದೆ. ಇನ್ನು ಇಂಡಿಗೋ ಸಂಚಾರ ಸಮಸ್ಯೆ ಬಗ್ಗೆ ವಿಮಾನಯಾನ ತಜ್ಞರು ಹೇಳಿದ್ದೀಗೆ. ಪೈಲಟ್ಗೆ ರೆಸ್ಟ್ ಟೈಮ್ ಇರುತ್ತೆ, ಒಂದು ವಾರನಲ್ಲಿ ಇಷ್ಟು ರೆಸ್ಟ್ ಕೊಳ್ಳೇಬೇಕು ಅಂತ. ಆ ಪೀರಿಯಡು 36 ಗಂಟೆಯಿಂದ 48 ಗಂಟೆ ಚೇಂಜ್ ಮಾಡಿದ್ರು, ಪೈಲಟ್ಗೆ ಜಾಸ್ತಿ ರೆಸ್ಟ್ ಸಿಕ್ಕಲಿ, ಸೇಫ್ಟಿ ಇಂಪ್ರೂವ್ ಆಗಲಿ ಅಂತ. ಬಟ್ ಇಂಡಿಗೋ ಅವರು ಪೂರ್ತಿ ಕಂಪ್ಲೈ ಮಾಡಿರಲಿಲ್ಲ. ಸೊ ಆಲ್ ಆಫ್ ಅ ಸಡನ್ ಅದು ಕಂಪ್ಲೈ ಮಾಡೋಕ್ಕೆ ಅವ್ರಿಗೆ ಪೈಲಟ್ ಶಾರ್ಟೇಜ್ ಆಗಿಬಿಟ್ಟಿದೆ.
6 ದಿನಗಳ ಇಂಡಿಗೋ ಬಿಕ್ಕಟ್ಟು ಕೊಂಚ ತಗ್ಗಿದ್ದು 95% ವಿಮಾನಗಳು ಹಾರಾಟಕ್ಕೆ ಮುಂದಾಗಿವೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.